ನೀನು ಇಷ್ಟು ವಿಚಿತ್ರವಾಗಿದೆಯಲ್ಲೇ ದಡ್ಡಿ. ನನ್ನನ್ನು ಬೈಕೋತಾ ಇದೀಯಾ? ಬೈಕೊಳ್ಳೋ ಹಾಗಿದ್ರೆ ಬೈಕೋ. ಇವತ್ತು ನಿನ್ ಸಂತೋಷ ತೀರೋವರೆಗೂ ನಾವಿಬ್ರು ಆಟ ಆಡೋಣವಾ? ಆಡಿದ್ರೆ ಅಲ್ವಾ ಗೊತ್ತಾಗೋದು ಕೊನೆಯಲ್ಲಿ ಯಾರು ಗೆಲ್ತಾರೆ ಅಂತ. ಅಯ್ಯೋ ಅತ್ತೆ, ಅವತ್ತು ನನ್ನ ಸೋಲಿಸ್ದೆ ಅಲ್ವಾ? ಆ ಲೆಕ್ಕನು ಇವತ್ತೇ ಚುಕ್ತ ಮಾಡ್ತೀನಿ, ಅರ್ಥ ಆಯ್ತಾ? ಅತ್ತೆ, ಈಗ ನಾನೇನಾದ್ರೂ ತಪ್ಪು ಮಾಡಿದ್ದೀನಾ? ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದೀಯೇ, ಏನೂ ಗೊತ್ತಿಲ್ದೇ ಇರೋ ಅಮಾಯಕಿ ಥರ. ಮರ್ಯಾದೆಯಾಗಿ ನಿಜ ಹೇಳು. ನಾನು ಅನಾರೋಗ್ಯದಿಂದ ಇದ್ದೀನಿ, ತಕ್ಷಣ ಹೊರಟು ಬನ್ನಿ ಅಂತ ಮೈನೇಲಿರೋ ವೈದ್ಯರಿಗೆ ಯಾಕೆ ಸುದ್ದಿ ಕಳಿಸ್ದೆ? ನಿನ್ನ ಆಟಗಳು ಮಿತಿ ಮೀರಿ ಹೋಗ್ತಿದೆ ಕಣೆ. ಹೇಳು, ವೈದ್ಯರನ್ನ ಯಾಕೆ ಕರೆಸ್ದೆ? ಅತ್ತೆ, ನನ್ ಕಿವಿ ಬಿಡಿ. ಅಯ್ಯೋ ಅಮ್ಮ, ಅಯ್ಯೋ ಅತ್ತೆ, ದಯವಿಟ್ಟು ನನ್ ಕಿವಿ ಬಿಡಿ, ನೋವು ತಡ್ಕೊಳಕ್ಕಾಗ್ತಿಲ್ಲ. ಹಾಗಾದ್ರೆ ನಾಯಿ ನರಳಾಡೋ ಹಾಗೆ ಬಿದ್ದಿರ್ಬೇಕಿತ್ತು ತಾನೆ. ನಿಮ್ಮಪ್ಪ ಬಂದ್ರು ನಿಮ್ಮಮ್ಮ ಬಂದ್ರು ತವ್ರ ಮನೆ ಕಳಿಸ್ಲಿಲ್ಲ ಅಂತ ವೈದ್ಯರನ್ನ ಕರ್ಸ್ಕೊಂಡು ಅವ್ರ ಜೊತೆ ಹೋಗೋಣ ಅನ್ಕೊಂಡಿದ್ಯಾ? ಯಾಕಂದ್ರೆ ಅವ್ರು ವೈದ್ಯರಲ್ವಾ, ಎಲ್ರಿಗೂ ಬೇಕಾದವ್ರು. ನಾವ್ ಬೇಡ ಅನ್ನಕ್ಕಾಗಲ್ಲ, ಅವ್ರ ಜೊತೆ ತವ್ರ ಮನೆಗೆ ಹೋಗೋಣ ಅನ್ಕೊಂಡಿದ್ಯಾ ಅಲ್ವಾ? ಇಲ್ಲ ಅತ್ತೆ, ವೈದ್ಯ ತಾತನ್ ನನ್ ಬರೋಕ್ ಹೇಳಿಲ್ಲ. ಅವ್ರನ್ನ ಹೇಗ್ ಬರೋಕ್ ಹೇಳಿ? ಯಾರ್ ಕೈಲಿ ಹೇಳ್ ಕಳಿಸ್ತೀನಿ? ದಯವಿಟ್ಟು ನನ್ ಹೇಳೋದನ್ನ ನಂಬಿ ಅತ್ತೆ. ಕತೆ ಹೇಳ್ಬೇಡ್ವೆ. ನನಗ್ ಗೊತ್ತು, ನದಿಗ್ ಹೋದಾಗ ನಿಮ್ ತವ್ರ ಮನೆಯವ್ರು ಯಾರಾದ್ರೂ ಕಾಣಿಸಿರ್ತಾರೆ. ಕಾಣಿಸಿದ್ರೆ ಅವ್ರಿಗೆ ನಮ್ ಬಗ್ಗೆ ಏನಾದ್ರು ಹೇಳ್ಬಿಡ್ತೀಯಾ? ನಿನ್ನ ಮೇಲ್ ನನಗೆ ಒಂದ್ ಚೂರ್ ಕೂಡ ನಂಬಿಕೆ ಇಲ್ಲ, ಅರ್ಥ ಆಯ್ತಾ? ಇಲ್ಲ, ನಾನ್ ಯಾರಿಗೂ ಹೇಳಿಲ್ಲ. ಮುಚ್ಚ ಬಾಯಿ. ನೀನು ಮಾತಿಂದ ದಾರಿಗ್ ಬರೋಳಲ್ವೇ? ನನ್ನ ವಿಶ್ವರೂಪ ನಿನಗ್ ತೋರ್ಸ್ಲೇಬೇಕು ಸಕ್ಕು. ಕಠಿಣವಾದ ಶಿಕ್ಷೆ ಕೊಡದೆ ಹೋದ್ರೆ ನೀನ್ ದಾರಿಗ್ ಬರಲ್ಲ. ನನ್ನ ಕೋಣೆಯಲ್ಲಿ ಬಿದಿರಿನ ಕೋಲಿದೆ, ಅದು ಮುರಿದು ಹೋದ್ರೂ ಪರವಾಗಿಲ್ಲ. ಆ ವೈದ್ಯರಿಗೆ ಯಾರ ಕಡೆಯಿಂದ ಸುದ್ದಿ ಕಳಿಸ್ದೆ ಅಂತ ಈಗ ನೀನಾಗ್ ನೀನು ಬಾಯ್ ಬಿಡ್ಲೇಬೇಕು. ಏನು ಬಿದ್ರಿನ ಕೋಲ? ಬೇಡ ಅತ್ತೆ, ಬೇಡ, ನನ್ನ ಹೊಡಿಬೇಡಿ ಅತ್ತೆ. ಹಾಗೆ ಹೀಗಾಗತ್ತೆ ನೋಡು. ಇಷ್ಟು ದಿನ ನೀನು ಸುಳ್ಳು ನಾಟಕಗಳನ್ನ ಮನೇಲಿ ಆಡ್ದೆ, ಆದ್ರೆ ಈಗ ಇನ್ನೊಂದು ಹಂತ ಮೇಲ್ ಹೋಗಿ ಹೊರಗ್ನವ್ರ ಮುಂದೆ ನಮ್ಮ ಮರ್ಯಾದೆ ತೆಗಿಯೋ ಪ್ರಯತ್ನ ಮಾಡ್ತಿದ್ಯಾ ನೀನು. ಮತ್ತೆ ಇಷ್ಟು ದೊಡ್ಡ ಘನ ಕಾರ್ಯ ಮಾಡಿರೋಳ್ಗೆ ನಾನೇನಾದ್ರೂ ಬಹುಮಾನ ಕೊಡ್ಬೇಕಲ್ವಾ? ದಯವಿಟ್ಟು ಬೇಡ ಅತ್ತೆ, ನನ್ನ ಹೊಡಿಬೇಡಿ. ಸರಿ, ನಿನಗೆ ಈ ಕೋಲಿನ ಪೂಜೆನ ಆಮೇಲೆ ಮಾಡ್ತೇನೆ. ಮೊದ್ಲು ಆ ಮುದುಕನ್ನ ಈ ಮನೆಯಿಂದ ಕಳಿಸ್ಬೇಕು. ಅವನನ್ನ ತಕ್ಷಣ ಮನೆಯಿಂದ ಕಳಿಸ್ಬಿಡ್ಬೇಕು. ನೀನೇ ಅವನಿಗೆ ಹೋಗು ಅಂತ ಹೇಳ್ಬೇಕು. ನಾನ್ಯಾಕೆ ಕೆಟ್ಟವಳಾಗ್ಬೇಕು? ಅವನನ್ನ ಕರ್ಸಿದ್ ನೀನೇ ಅವನನ್ನ ಆಚೆ ಕಳ್ಸು. ವೈದ್ಯ ತಾತನ ನಾನ್ ಕಳಿಸ್ಬೇಕಾ? ನಾನ್ ಕೆಟ್ಟೋಳ್ ತರ ನಡ್ಕೊಂಡು ಅವ್ರನ್ನ ಅವಮಾನ ಮಾಡ್ಬೇಕಾ? ಅವ್ರನ್ನ ಹೋಗಿ ಅಂತ ನಾನ್ ಹೇಗ್ ಹೇಳೋಕಾಗತ್ತೆ? ಅಷ್ಟು ಒಳ್ಳೆಯವ್ರನ್ನ ಮನೆಯಿಂದ ಆಚೆ ಹೋಗಿ ಅಂತ ಹೇಗ್ ಹೇಳಿ? ಇಲ್ಲಿಂದ ಆ ಮುದುಕ ನೇರವಾಗಿ ನಿನ್ನ ತವ್ರ ಮನೆಗೆ ಹೋಗ್ತಾನೆ, ಇಲ್ಲಿ ನಡೆದ ವಿಷಯಗಳನ್ನೆಲ್ಲ ಹೇಳೋದಿಕ್ಕೆ. ನೀನಿಲ್ಲಿ ಸಂತೋಷವಾಗಿದ್ಯಾ ಅಂತ, ಸುಖವಾಗಿ ಆನಂದವಾಗಿದ್ಯಾ ಅಂತ ಅವನು ನಿನ್ ತವ್ರ ಮನೆಯವ್ರಿಗೆ ಹೇಳ್ಬೇಕು. ಅದಕ್ಕೆ ಅವನು ಮುಂದೆ ನೀನು ಅದಕ್ ತಕ್ಕ ಹಾಗೆ ನಡ್ಕೋಬೇಕು. ಹೆಚ್ಚು ಕಮ್ಮಿ ಆದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಅಮ್ಮ, ನಿಜವಾಗ್ಲೂ ಸಕ್ಕು ಹುಷಾರಿಲ್ಲಮ್ಮ. ನದಿ ಹತ್ರ ಅವಳು ಬಿದ್ದು ಹೋದ್ಲಂತೆ. ತಲೆಗೇಟ್ ಬಿದ್ದು ನೋವಾಗ್ತಿದೆ ಅಂತ ಹೇಳಿದ್ಲು. ಇಲ್ಲಿ ನೋಡು, ನಿನಗೆ ಹೇಳ್ತಿರೋದು. ಅವ್ರಿಗೆ ಮಾತ್ರ ಅಲ್ಲ, ನಿನಗೇನು ಏಟ್ ಬಿದ್ದಿಲ್ಲ, ಚೆನ್ನಾಗೇ ಇದೆಯಾ ಅಂತ ಮನೇಲಿರೋ ಎಲ್ರಿಗೂ ಹೇಳ್ಬೇಕು. ಮುಖ್ಯವಾಗಿ ದಿಗೋಗೆ ನೀನ್ ಆರಾಮಾಗಿದೀಯಾ ಅಂತ ಅವನನ್ನ ನಂಬಿಸ್ಬೇಕು. ಇದು ನಿನ್ನ ಗಂಡ ದಿಗು ಮೇಲಾಣೆ. ನಿನ್ನ ಗಂಡನ ಮೇಲೆ ಆಣೆ ಮಾಡಿದ್ಯಾ ದಿಗು ಮೇಲೆ, ಅರ್ಥ ಆಯ್ತಾ? ಅಲ್ಲಿಗೆ ಹೋಗಿ ಮೂಗಿ ಹಾಗೆ ನಿಂತ್ಕೊಂಡ್ರೆ ವೈದ್ಯರೇ ಕಣ್ಣೀರ್ ಹಾಕೋ ತರ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತೀನಿ. ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ನಡ್ಕೋ.
ನಾನು ವೈದ್ಯ ತಾತನಿಗೆ ಅವಮಾನ ಮಾಡಲೇಬೇಕು. ನನ್ನ ಗಂಡನ ಮೇಲೆ ಆಣೆ ಮಾಡಿಸಿದ್ದಾರೆ. ಆದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಪಾಂಡುರಂಗ? ಈಗ ನನ್ನ ಪರಿಸ್ಥಿತಿ ಮುಂದೆ ಹಳ್ಳ ಹಿಂದೆ ಬಾವಿ ಅನ್ನೋ ತರ ಇದೆ. ನಾನು ಏನ್ ಮಾಡ್ಲಿ? ಸಕ್ಕುಗೆ ಹುಷಾರಿಲ್ಲ. ಪಾಪ ಅವಳನ್ನ ಇಲ್ಲಿ ಕರೆದು ಕಷ್ಟ ಕೊಡೋದು ಯಾಕೆ? ನೀವು ನನ್ನನ್ನ ಅವಳ ಕೋಣೆಗೆ ಕರ್ಕೊಂಡು ಹೋಗಿ, ಅಲ್ಲೇ ಅವಳನ್ನ ಪರೀಕ್ಷೆ ಮಾಡ್ತೀನಿ. ಅವಳ ಕೋಣೆಗ? ಸಕ್ಕುಗ್ ನಾವು ಕೊಟ್ಟಿರೋದು ಹಳೆ ಸಾಮಾನಿಡೋ ಕೋಣೆ ಅಲ್ವಾ? ಏನೋದಿಗೋ, ನಿನಗ್ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ. ಅವಳನ್ನ ಏನ್ ಹೇಳ್ಬೇಕು ಹೇಳು? ಇಷ್ಟು ದಡ್ಡಿ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಹುಡುಗ ಬುದ್ಧಿ. ಅವಳಿನ್ನೂ ಬೆಳೆದಿಲ್ವೋ? ಚಿಕ್ಕ ಮಕ್ಕಳ ಮನಸ್ಥಿತಿ. ನೋಡಿದ್ರ ಶಾಸ್ತ್ರಿಗಳೇ, ನಮ್ ದಿಗು ಕೂಡ ಮೋಸ ಹೋಗಿದಾನೆ. ಅಂದ್ರೆ ಅಷ್ಟು ಅದ್ಭುತವಾಗಿ ನನ್ ಸೊಸೆ ನಾಟಕ ಆಡಿದಾಳೆ ಗೊತ್ತಾ? ನಾಟಕನ? ಮತ್ತಿಲ್ಲ ಅಂದ್ರೆ ಇನ್ನೇನ್ ಹೇಳಿ? ನಮ್ ವಿನುನ ಹೆದರ್ಸೋದಿಕ್ಕೆ, ತಮಾಷೆ ಮಾಡೋದಿಕ್ಕೆ ಅವಳು ಕೈಗ್ ಬಟ್ಟೆ ಕಟ್ಕೊಂಡಿದ್ದಾಳೆ, ತಲೆಗ್ ಬಟ್ಟೆ ಕಟ್ಕೊಂಡಿದ್ದಾಳೆ. ಚಮತ್ಕಾರನೇ ಮಾಡ್ಬಿಟ್ಲು. ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದೀಯಾ ಅತ್ಗೆ. ಇವ್ರೆಲ್ರ ಮುಂದೆ ಸಕ್ಕು ನಾವು ಹುಚ್ಚಿ ಮಾಡ್ತಿದೀಯ ನೀನು. ಈ ಪ್ರಪಂಚದಲ್ಲಿ ನೀನು ಮಾತ್ರ ಬುದ್ಧಿವಂತೆ. ಏನಿಲ್ಲ ಶಾಸ್ತ್ರಿಗಳೇ, ಈ ಮಧ್ಯೆ ನನಗ್ ವಿಪರೀತ ತಲೆನೋವು ಬಂದು ಬಟ್ಟೆ ಕಟ್ಕೊಂಡಿದ್ದೆ. ಕೈ ಮುರ್ಕೊಂಡು ಒತ್ಸಲ ಬಟ್ಟೆ ಕಟ್ಕೊಂಡಿದ್ಲು. ಏನ್ ಮಾಡ್ಲಿ, ನೋವು ಕಮ್ಮಿ ಆಗ್ಬೇಕಂದ್ರೆ ಕಟ್ಕೋಬೇಕಲ್ವಾ? ಪಾಪ ಸಕ್ಕು ಚಿಕ್ಕ ಹುಡುಗಿ ನಮ್ಮಿಬ್ಬರನ್ನು ಅನುಕರಣೆ ಮಾಡಿದಾಳೆ. ನೀವು ಕೂಡ ನೋಡಿದ್ರಲ್ವಾ, ನಾವೆಲ್ರೂ ಮೋಸ ಹೋದ್ವಿ, ನಿಜ ಅಂತ ನಂಬಿಟ್ವಿ. ಈಗ ನಮ್ಮೆಲ್ರಿಗೂ ನಿಜ ಗೊತ್ತಾಗ್ಬಿಟ್ಟಿದೆ ಅಂತ ಒಳಗಡೆ ಕುತ್ಕೊಂಡು ನಗ್ತಾ ಇದ್ದಾಳೆ. ಸಕ್ಕು ತುಂಬಾ ತುಂಡು ಹುಡುಗಿ ಶಾಸ್ತ್ರಿಗಳೇ. ನಾನು ಅವಳ ಹತ್ರ ಹೇಳ್ದೆ, ಆಚೆ ಬಂದು ಈ ವಿಷಯ ಎಲ್ರಿಗೂ ಹೇಳಮ್ಮ ಅಂತ. ನಾನು ಹೇಳಿದ್ರೆ ಯಾರು ನಂಬಲ್ಲ ಅಂತ ಕೂಡ ಹೇಳ್ದೆ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನನಗೆ ಅರ್ಥ ಆಗ್ತಿದೆ ಪಾಂಡುರಂಗ. ಇವರು ಅನ್ಯಾಯವಾಗಿ ಸಕ್ಕು ಮೇಲೆ ತುಂಬಾ ದೊಡ್ಡ ಆರೋಪ ಮಾಡ್ತಿದ್ದಾರೆ. ಸಕ್ಕು, ದೀರ್ಘ ಸುಮಂಗಲಿ ಭವ. ಚೆನ್ನಾಗಿದೀಯಾ ತಾಯಿ? ನಾನು ಚೆನ್ನಾಗಿದ್ದೀನಿ ವೈದ್ಯ ತಾತ. ನಾನು ಸುಮ್ಮನೆ ನಮ್ಮ ಮೈದ್ನ ವಿನೋ ಅವ್ರ ಜೊತೆ ಚಿಕ್ಕ ನಾಟಕ ಆಡ್ತಿದ್ದೆ ಅಷ್ಟೇ. ಅವರು ನನ್ನ ಮಾತನ್ನ ನಿಜ ಅಂತ ನಂಬಿ ಗಾಬರಿಯಾಗಿ ಹೋಗಿ ನನ್ನ ಯಜಮಾನ್ರಿಗೆ ಹೇಳ್ಬಿಟ್ರು. ನಾನು ಸುಮ್ಮನೆ ತಮಾಷೆಗೆ ಹೀಗೆ ಮಾಡಿದೆ. ಆದ್ರೆ ಸಕ್ಕು, ನಾನ್ ಬರ್ಬೇಕು ಅಂತ ನೀನ್ ಯಾಕೆ ಹೇಳಿ ಕಳಿಸ್ದೆ? ಅದು ನನಗೆ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತು. ನೋಡಿ ತುಂಬ ದಿನ ಆಯ್ತಲ್ವಾ, ಅದಕ್ಕೆ ನದಿ ಹತ್ರ ಅವ್ರು ಕಾಣಿಸಿದ್ರು. ಅವರು ಮಾರುತಿ ಮಾಮ ಕಾಣಿಸಿದ್ರು. ನಾನು ಅವ್ರ ಹತ್ರ ನಿಮಗೆ ಸುದ್ದಿ ಕಳಿಸ್ದೆ. ಏನ್ ಮಾತಾಡ್ತಾ ಇದ್ದಾಳೆ ಈ ಹುಡುಗಿ? ಅವಳು ಹೇಳ್ತಾ ಇರೋದು ನಿಜನೋ ಸುಳ್ಳು ಅರ್ಥನೇ ಆಗ್ತಿಲ್ವಲ್ಲ. ಒಂದೊಂದ್ಸಲ ಅವಳು ಹೇಳೋದು ನಿಜ ಅನ್ಸತ್ತೆ, ಇನ್ನೊಂದ್ಸಲ ಸುಳ್ಳು ಅನ್ಸತ್ತೆ. ಸಕ್ಕು ನಿಜವಾಗ್ಲೂ ಹುಚ್ಚಿನೇ. ಅವಳ ಮಾತ್ ನಂಬಿ ಅವಳಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ನಾನ್ ಹುಚ್ಚ ಆದೆ. ಈಗ ನಾನು ಈ ರೀತಿ ಮಾಡಬಾರ್ದಿತ್ತು. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮ ಹಾಗೆ ತಲೆಗೆ ಬಟ್ಟೆ ಕಟ್ಕೊಂಡು ನಾಟಕ ಆಡಬಾರ್ದಿತ್ತು. ಯಮುನಾಥ್ಗೆ ನಾನು ಅವಾಗಲೇ ನಿಮ್ಮ ಹತ್ರ ಕೈ ನೋವು ಅಂತ ಸುಳ್ಳು ಹೇಳಿದೆ. ನನಗೇನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮೊದ್ಲು ನಾನು ಇದನ್ನ ನಾಟಕ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ವಿನು ಹೇಳ್ದ ನದಿ ಹತ್ರ ಬಿದ್ಲು, ಏಟ್ ಬಿದ್ದಿದೆ ಅಂತ. ಅದಕ್ಕೆ ಸಮಾಧಾನ ಮಾಡೋಣ ಅಂತ ಹೋದೆ. ಆಗ್ಲೂ ನನಗೆ ಕೈ ನೋವು ಅಂತಾನೆ ಹೇಳಿದ್ಲು, ತಲೆನೋವು ಅಂತ ಅಂದ್ಲು. ಈಗ ನೋಡಿದ್ರೆ ಇದು ನಾಟಕ, ಸುಮ್ನೆ ತಮಾಷೆಗೆ ಹೇಳ್ದೆ ಅಂತಿದ್ದಾಳೆ. ಯಾವ್ದ್ ನಿಜನೋ ಯಾವ್ದ್ ಸುಳ್ಳೋ ನನಗೊಂದು ಅರ್ಥ ಆಗ್ತಿಲ್ಲ. ಶಾಸ್ತ್ರಿಗಳೇ, ನಿಮ್ಗೆ ತುಂಬಾನೇ ಅನುಭವ ಇದೆ. ಚಿಕ್ಕ ವಯಸ್ಸಿಂದ ಸಕ್ಕುನ ನೋಡ್ತಾ ಇದ್ದೀರಾ. ಈಗ ನೀವೇ ಹೇಳಿ, ಸಕ್ಕು ಹೇಳೋದು ನಿಜಾನಾ ಇಲ್ಲ ಸುಳ್ಳ ಅಂತ? ಇಲ್ಲ ಅಂದ್ರೆ ನನಗೆ ಸುಳ್ಳು ಹೇಳ್ಬೇಕಂತ ಇಷ್ಟ ಇಲ್ಲ. ನಿಜವಾಗ್ಲೂ ನನಗೆ ತುಂಬ ನೋವಿದೆ. ಆದರೆ ನಿಮಗೆ ನಿಜ ಹೇಗೆ ಹೇಳೋದು, ನಿಜ ಹೇಳಬಾರ್ದು ಅಂತ ಅತ್ತೆ ನಿಮ್ಮ ಮೇಲೆ ಆಣೆ ಮಾಡಿಸಿದ್ದಾರೆ. ನಾನು ಏನು ಮಾಡಬೇಕು ನೀವೇ ಹೇಳಿ. ಸರಿ ಸರಿ, ಚಿಕ್ಕ ಹುಡುಗಿ ಏನೋ ಆಟ ಆಡೋ ನೆಪದಲ್ಲಿ ಮಾಡಿದಾಳೆ. ದಿಗು, ಸುಮ್ನಿರೋ, ಅವಳನ್ನೇನು ಅನ್ಬೇಡ. ಶಾಸ್ತ್ರಿಗಳೇ, ನೀವೇನು ಗಾಬರಿ ಆಗ್ಬೇಡಿ. ಅದು ಸಕ್ಕುವಿನು ಇಬ್ರು ಚಿಕ್ಕ ಮಕ್ಕಳೇ ಅಲ್ವಾ, ದಿನ ಅವ್ರು ಹೀಗೇನೆ ಆಟ ಆಡ್ತಾರೆ. ಇವಳು ಹೀಗೆ ಸುಳ್ಳು ಹೇಳ್ತಿದ್ರೆ ದೊಡ್ಡ ಜಗಳಗಳಾಗ್ತವೆ. ನಿಜವಾಗ್ಲೂ ಇವಳಿಗೆ ಹುಷಾರಿಲ್ದೇ ಇದ್ದಾಗ ನಾವು ನಾಟಕ ಅಂತ ಸುಮ್ಮನಾದ್ರೆ? ಅದನ್ನೆಲ್ಲ ಅವಾಗ ನೋಡ್ಕೊಂಡ್ರೆ ಆಯ್ತು ದಿಗು. ಪಾಪ
ಪಾಪ ಶಾಸ್ತ್ರಿಗಳನ್ನ ನೋಡು, ಎಷ್ಟು ದೂರದಿಂದ ಬಂದಿದ್ದಾರೆ. ಸಕ್ಕು ಸುದ್ದಿ ಕಳ್ಸಿದ ತಕ್ಷಣ ಕೆಲ್ಸ ಎಲ್ಲ ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಕಷ್ಟ ಕೊಟ್ಟವಲ್ಲ ಅಂತ ಬೇಜಾರಾಗ್ತಾ ಇದೆ. ಕ್ಷಮಿಸ್ಬಿಡಿ ಶಾಸ್ತ್ರಿಗಳೇ. ಅಯ್ಯೋ ಪರವಾಗಿಲ್ಲ. ಆದ್ರೆ ಒಂದು ವಿಷಯ, ಸಕ್ಕು ಈ ಥರ ಕೆಲಸ ಮಾಡ್ತಾಳೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಸಕ್ಕುನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಏನ್ ಶಾಸ್ತ್ರಿಗಳೇ ನೀವು, ಅವಳು ನಿಮ್ಮುಂದೆನೆ ಈಗೆಲ್ಲ ವಿವರವಾಗಿ ಹೇಳಿದ್ಲಲ್ವಾ? ಆದ್ರೂ ನೀವು ನಂಬದೇ ಇದ್ರೆ ಹೇಗೆ ಹೇಳಿ? ನೀವೇನ್ ಅನ್ಕೋತಾ ಇದ್ದೀರಾ? ನಾನು ಅವಳ ಕೈಲಿ ಹೀಗೆ ಹೇಳಿಸ್ದೆ ಅಂತನಾ? ನೋಡು ಸಕ್ಕು, ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ಅವ್ರಿಗೆ ಹೇಳು ಸಕ್ಕು, ನಾನ್ ಚೆನ್ನಾಗಿದ್ದೀನಿ, ಯಾವ ರೋಗನೂ ಇಲ್ಲ ಅಂತ. ಅಲ್ಲಿ ಹೋಗಿ ಮೂಗಿ ತರ ನಿಂತ್ಕೊಂಡ್ರೆ ವೈದ್ಯರು ಕಣ್ಣೀರು ಹಾಕೋ ತರ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತೀನಿ. ತಾತ, ನಾನು ನಿಮ್ಮ ಹತ್ರ ಯಾವತ್ತೂ ಹಠಮಾರಿಯಾಗಿ ನಡ್ಕೊಂಡಿಲ್ಲ. ಆದರೆ ಇಲ್ಲಿ ಆಟ ಆಡೋ ವಾತಾವರಣ ಇದೆ, ಅದಕ್ಕೆ ತಮಾಷೆಗೆ ಹಾಗೆ ಮಾಡಿದೆ. ಅನಾವಶ್ಯಕವಾಗಿ ನಾನು ನಿಮ್ಗೆ ಕಷ್ಟ ಕೊಟ್ಟೆ ತಾತ. ಆದರೆ ನಿಮ್ಮನ್ನ ನೋಡಿದ್ದು ನನಗೆ ತುಂಬ ಸಂತೋಷ ಆಯಿತು. ನಾನು ತಪ್ಪು ಮಾಡಿಬಿಟ್ಟೆ. ನಾನು ಹೀಗೆ ಮಾಡಬಾರ್ದಿತ್ತು. ಸರಿನಾ? ಇನ್ನೇನು ಎಲ್ರ ಅನುಮಾನಗಳಿಗೂ ಉತ್ತರ ಸಿಕ್ತು ಅಲ್ವಾ? ಹೋಗಿ ಎಲ್ರು ನಿಮ್ ಕೆಲಸ ಮಾಡ್ಕೊಳ್ಳಿ. ಹಾ ವತ್ಸಲ, ಶಾಸ್ತ್ರಿಗಳಿಗೆ ಕೇಸರಿ ಹಾಕಿರೋ ಹಾಲು ತಗೊಂಡ್ ಬಂದ್ಕೊಡು. ಬೇಡ ಬೇಡ, ಈಗ ನನ್ಗೇನು ಬೇಡ. ತಗೊಳ್ಳೇಬೇಕು, ಆಚಾರ ಪಾಲಿಸ್ತೀವಿ ಅಲ್ವಾ? ಅದಕ್ಕೆ ಸಕ್ಕು ಅವರ ಅಮ್ಮನಿಗೆ ಅಪ್ಪನಿಗೆ ಇಲ್ಲಿವರೆಗೂ ನಮ್ಮನೇಲಿ ಕುಡಿಯಕ್ ನೀರು ಕೂಡ ಕೊಟ್ಟಿಲ್ಲ. ಅಷ್ಟು ದೂರದಿಂದ ನಡ್ಕೊಂಡ್ ಬಂದು ಏನೂ ಕುಡಿದೆ ಹೊರಟು ಹೋಗ್ತಾರೆ. ಕನಿಷ್ಠ ಪಕ್ಷ ನಿಮಗಾದ್ರೂ ಮರ್ಯಾದೆ ಮಾಡಕ್ ಬಿಡಿ. ಬೇಡ ಬಿಡಿ, ನಿಮ್ಮ ಆಚಾರದ ಪ್ರಕಾರ ನಾನು ಕೂಡ ಏನು ತಗೋಬಾರ್ದು. ನಾನು ಸಕ್ಕುಗೆ ತಾತ ಆಗ್ಬೇಕಲ್ವಾ? ಹಾಗಾದ್ರೆ ಸರಿ, ಇನ್ನೇನ್ ಮಾತಾಡಕ್ಕಿದೆ? ಹೇಗೋ ಇಷ್ಟು ದೂರ ಬಂದಿದ್ದೀರಾ, ಸ್ವಲ್ಪ ಹೊತ್ತು ನಿಮ್ ಮೊಮ್ಮಗಳ ಜೊತೆ ಮಾತಾಡ್ಕೊಂಡು ಹೊರಡಿ. ಸರಿನಾ ಸಕ್ಕು? ಮತ್ತೆ ತಾತನ್ ಜೊತೆ ತಮಾಷೆ ಮಾಡಬಾರ್ದು. ಬಾರೋ ಬಾ. ಅವರು ಸುಳ್ಳು ಹೇಳ್ತಿದ್ದಾರೆ. ಅವರು ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳ್ತಾರೆ. ಇವತ್ ಅರ್ಥ ಆಯ್ತಾ ಆ ಸಕ್ಕು ಸುಳ್ಳಿನ ಮೂಟೆ ಅಂತ? ಆ ಹುಡುಗಿ ಅಂದ್ರೆ ನಿನಗೆ ಯಾಕಷ್ಟು ಪ್ರೀತಿ? ಈಗ ಅವಳಿಗೆ ಯಾಕೋ ಬೈತಿದ್ಯಾ? ಅಯ್ಯೋ, ನಾನ್ ಸಕ್ಕು ಅದ್ಗೆ ಬಗ್ಗೆ ಅಲ್ಲ, ರಮಾ ದೊಡ್ಡಮ್ಮನ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನೋ ಏನೋದು? ಬಾಯ್ ಮುಚ್ಚು. ಯಾರ್ ಬಗ್ಗೆ ಹೇಳ್ತಿದ್ಯೋ ನೀನು? ಯಾರಾದ್ರೂ ಕೇಳಿಸ್ಕೊಂಡ್ರೆ ನಮ್ ಮೂವರನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅಮ್ಮ, ರಮಾ ದೊಡ್ಡಮ್ಮ ತುಂಬಾ ಕ್ರೂರಿ. ಸಕ್ಕು ಅದ್ಗೆ ತುಂಬಾ ಒಳ್ಳೆಯವರು. ಅವರು ಬಾಯಿ ತಪ್ಪಿ ಕೂಡ ಸುಳ್ಳು ಹೇಳಲ್ಲ. ಇಲ್ಲಿವರೆಗೂ ಅವ್ರು ಒಂದೇ ಒಂದ್ ತಪ್ಪು ಕೆಲ್ಸನೂ ಮಾಡಿಲ್ಲ. ಅದೇನಂದ್ರೆ ಅಮ್ಮ, ಅತ್ತಿಗೆ ಪಂಜರದಲ್ಲಿರೋ ಗಿಳಿ ತರ ಆಗೋಗಿದ್ದಾರೆ. ದೊಡ್ಡಮ್ಮ ಅವ್ರಿಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ. ಯಮುನಾಕ ಯಾವಾಗ ನೋಡಿದ್ರು ಅತ್ತಿಗೆ ಮೇಲೆ ಚಾಡಿ ಹೇಳ್ತಿರ್ತಾರೆ. ತುಂಬಾ ಕೆಟ್ಟೋರು ರಮಾ ದೊಡ್ಡಮ್ಮ, ಕೆಟ್ಟೋರು ಕೆಟ್ಟೋರು ಕೆಟ್ಟೋರು, ರಮಾ ದೊಡ್ಡಮ್ಮ ಕೆಟ್ಟರು. ಕೂಗೋಡ್ಬೇಡ್ವೋ, ಅವಳು ಕೇಳಿಸ್ಕೊಂಡ್ರೆ ನಮ್ಮ ಮೂವರ್ನು ಮನೆಯಿಂದ ಆಚೆ ಹಾಕ್ತಾಳೆ. ಸಕ್ಕು, ಹೇಗಿದೀಯ ತಾಯಿ? ಹುಷಾರಾಗಿದೀಯ ತಾನೆ? ನನಗೆ ಆತಂಕ ಆಗ್ತಿದೆ. ನೀನ್ ಯಾಕೆ ಸುಳ್ಳು ಹೇಳ್ದೆ? ಸುಳ್ಳ? ನೀನ್ ಯಾರ ಕೈಯಲ್ಲಿ ನನಗ್ ಸುದ್ದಿ ಕಳಿಸ್ದೆ ಅಂತ ಇನ್ನೊಂದ್ಸಲ ಹೇಳು. ಅದು ನಾನ್ ಅವಾಗ್ಲೇ ಹೇಳ್ದೆ ಅಲ್ವಾ, ಮಾರುತಿ ಮಾಮನ್ ಹತ್ರ ಅಂತ. ಹಾ, ಸರಿ ಸರಿ. ಮಾರುತಿ ಯಾರೋ ಅಪರಿಚಿತರಿಗೆ ಹೇಳಿದಾನೆ, ಅವರು ನನಗೆ ಹೇಳಿದ್ದಾರೆ. ಪರವಾಗಿಲ್ಲ, ನೀನ್ ಹುಷಾರಾಗಿದೆಯಲ್ವಾ? ನನಗಷ್ಟೇ ಸಾಕು. ಹುಷಾರಾಗಿದೆಯಾ ತಾನೆ? ಸಕ್ಕು, ನಾನು ನಿನ್ ವೈದ್ಯ ತಾತ. ನಿನಗೆ ತಲೆನೋವು ಕೈ ನೋವು ಇದ್ರೆ ಸಂಕೋಚ ಪಟ್ಕೊಳ್ದೆ ನನ್ನ ಹತ್ರ ಹೇಳು ತಾಯಿ. ಯಾರಾದ್ರೂ ಏನಾದ್ರೂ ಅಂತಾರೆ ಅಂತ ಭಯ ಪಡಬೇಡ.
ನೀನು ನಮ್ಮ ಅಮ್ಮನ ಹೆಸರು ಹೇಳ್ದೆ ಅಂದ್ರೆ ಚರ್ಮ ಸುಲಿದ್ ಬಿಡ್ತೀನಿ. ಇಲ್ಲ ವೈದ್ಯ ತಾತ, ನನಗೆ ಯಾವ ನೋವು ಇಲ್ಲ, ನಾನು ಆರೋಗ್ಯವಾಗೇ ಇದ್ದೀನಿ. ಸಕ್ಕು, ನಿನ್ ಮಾತು ನಿಜ ಅಲ್ಲ ಅಂತ ನಿನ್ ಕಣ್ಣಲ್ಲಿರೋ ಕಣ್ಣೀರೇ ಹೇಳ್ತಿದ್ಯಮ್ಮ. ನಿನ್ ಮುಖದಲ್ಲಿರೋ ನೋವು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಏನು ಕಣ್ಣೀರಾ? ಅಯ್ಯೋ ತಾತ, ಅದು ಆನಂದ ಬಾಷ್ಪ. ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತಲ್ವಾ? ನಿಮ್ಮನ್ನ ನೋಡಿದ್ರೆ ನನಗೆ ಅಮ್ಮ, ಅಪ್ಪ, ಅಜ್ಜಿ ನೋಡ್ದ ಹಾಗೆ ಅನ್ನಿಸ್ತು. ಅದಕ್ಕೆ ನನಗೆ ಕಣ್ಣೀರು ಬಂತು. ಸಕ್ಕು, ನಿನ್ ಧೈರ್ಯಕ್ಕೆ ನನ್ನ ಅಭಿನಂದನೆಗಳು. ಹೆಣ್ಮಕ್ಳಿಗೆ ಒಂದು ದೊಡ್ಡ ಗುಣ ಇರುತ್ತೆ. ಅತ್ತೆ ಮನೆಯಲ್ಲಿ ನಡೆಯೋ ವಿಷಯಗಳನ್ನ ಯಾವತ್ತೂ ಮೂರನೇ ಕಣ್ಣಿಗೆ ಗೊತ್ತಾಗಕ್ ಬಿಡಲ್ಲ. ನೀನು ಸಹನೆಗೆ, ಸಂಸ್ಕಾರಕ್ಕೆ ಒಂದು ಜೀವಂತ ಉದಾಹರಣೆ ಸಕ್ಕು. ನೋಡು ತಾಯಿ, ನಿನ್ ಕಣ್ಣಲ್ಲಿರೋ ಕಣ್ಣೀರು ನಿನ್ ಮನ್ಸಲ್ಲಿರೋ ಸಂಘರ್ಷನ ಹೇಳ್ತಾ ಇದೆಯಮ್ಮ. ನಿಜ ಏನು ಅಂತ ನನಗೆ ಅರ್ಥ ಆಗೋಯ್ತು. ವೈದ್ಯ ತಾತ, ನಿಮಗೆ ಕೈ ಮುಗಿತೀನಿ. ನೋಡಿ, ನನ್ನ ಮೇಲೆ ಆಣೆ. ಇವತ್ತು ನೀವೆಲ್ಲಿ ನೋಡಿದ್ದನ್ನ, ಇನ್ನೂ ಕೇಳಿಸ್ಕೊಂಡಿದ್ದನ್ನ ದಯವಿಟ್ಟು ನೀವು ನಮ್ಮ ಅಮ್ಮ ಅಪ್ಪನಿಗೆ ಹೇಳಬೇಡಿ. ಅವರು ತುಂಬಾ ದುಃಖ ಪಡ್ತಾರೆ, ಚಿಂತೆ ಮಾಡ್ತಾರೆ. ನಿಜವಾಗ್ಲೂ ಹೇಳಲ್ಲ ತಾಯಿ. ನಿನ್ ಕಷ್ಟಗಳನ್ನ ಪಾಂಡುರಂಗ ಖಂಡಿತ ತೀರಿಸ್ತಾನೆ. ನಿನ್ನ ಭಕ್ತಿಗೆ ಅಪಾರವಾದ ಶಕ್ತಿ ಇದೆ ಸಕ್ಕು. ಆ ಪಾಂಡುರಂಗ ನಿನ್ನ ಒಂಟಿಯಾಗಿ ಬಿಡಲ್ಲ. ಯಾವಾಗ್ಲೂ ನಿನ್ ಜೊತೆಗೇ ಇರ್ತಾನೆ. ನಿನಗೆ ಒಳ್ಳೇದು ಮಾಡ್ತಾನೆ. ನಿನಗೆ ಶುಭವಾಗ್ಲಿ ತಾಯಿ, ನಿನಗೆ ಶುಭವಾಗ್ಲಿ. ನೀನ್ ಯಾವಾಗ್ಲೂ ಸುಖ ಶಾಂತಿಯಿಂದ ಇರಬೇಕು ಅಂತ ಪಾಂಡುರಂಗನ್ ಪ್ರಾರ್ಥಿಸ್ತೀನಿ. ಬಲೆ 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 ದಾಮು, ಅವ್ರ ಮನೇಲಿ ಚೆನ್ನಾಗಿ ಬೆಂಕಿ ಹಚ್ಚಿದ್ಯಾ ನೀನು. ಈ ಬೆಂಕಿ ಆರಬಾರ್ದು, ತಗದಗ ಅಂತ ಉರಿತಾನೆ ಇರ್ಬೇಕು. ನಿಜವಾಗ್ಲೂ ಸಕ್ಕು ತಮಾಷೆಗೆ ಹಾಗೆ ಮಾಡೋದ್ಲಾ? ಇಲ್ಲ, ನನ್ಗೆ ಯಾಕೋ ನಂಬೋದಕ್ಕೆ ಆಗ್ತಿಲ್ಲ. ಅವಳು ಯಾಕೆ ಎರಡೆರಡು ತರ ಹೇಳಿಕೆ ಕೊಟ್ಲು? ಹೆಂಡತಿ ಯಾಕೆ ಹೀಗ್ ಮಾಡಿದ್ಲು ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ವಾ ಗಾಢವಾಗಿ? ಹೌದು, ನೀವೇ ಹೇಳಿ ದಾಮು ಅವ್ರೆ. ಅನವಶ್ಯಕವಾಗಿ ಶಾಸ್ತ್ರಿಗಳಿಗೆ ಸುದ್ದಿ ಕಳಿಸಿ ಶಾಸ್ತ್ರಿಗಳನ್ನ ಇಷ್ಟು ದೂರ ಕರೆಸಿದ್ಲು. ಅವಳು ಮಾಡಿರೋ ಈ ಕೆಲಸದಿಂದ ಎಲ್ರಿಗೂ ತೊಂದರೆ ಆಯ್ತು. ಬಿಟ್ಟು ಬಿಡಿ, ತಲೆಗೊಂದು ಬುದ್ಧಿ ನಾಲ್ಗೆಗೊಂದು ರುಚಿ ಅಂತ ಹೇಳ್ತಾರೆ. ಆದ್ರೆ ನಿಮ್ಗೊಂದು ಮಾತು ಹೇಳಿ ದಾಮು ಅವ್ರೆ. ಅದು ಏನಂದ್ರೆ, ಅದೇ ಚಿಕ್ಕಮ್ಮವ್ರನ್ನ ನಾನು ಚಿಕ್ಕ ವಯಸ್ಸಿಂದಾನೇ ನೋಡ್ತಿದ್ದೀನಿ. ನವಕೋಟಿ ನಾರಾಯಣ ಅವ್ರ ಹತ್ರ ನಾನು ಗುಮಾಸ್ತಾ ಕೆಲಸ ಮಾಡ್ತಿದ್ದೆ. ಏನು? ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಸಕ್ಕು ನಿಮ್ಗೆ ಮುಂಚೆನೆ ಗೊತ್ತಾ? ಅದೇ ಹೇಳ್ತಿದ್ದೀನಿ, ಮನ್ಸಲ್ಲಿ ನಾನು ಯಾವುದು ಮುಚ್ಚಿಟ್ಕೊಳ್ಳಲ್ಲ. ಎಲ್ಲ ಹುಚ್ಚು ಕೆಲಸಗಳು, ಚೇಷ್ಟೆಗಳು. ಏನಂದ್ರೆ ಅವಳು ಏನು ಮಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಿರಲ್ಲ ನೋಡಿ. ಅಂದ್ರೆ ದಾಮು ಅವ್ರೆ, ಸಕ್ಕು ಚಿಕ್ಕ ವಯಸ್ಸಿಂದನೂ ಹೀಗೇನಾ? ಎಲ್ಲ ವಿಷಯಗಳಲ್ಲೂ ಹಠ ಮಾಡ್ತಿದ್ಲ? ಅಲ್ಲ, ಅವಳಿಗೆ ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸನೇ ಇಲ್ಲ. ಅವಳು ಹುಚ್ಚಾಟದಿಂದ ಸಮಸ್ಯೆ ಆಗ್ತಿದೆ ಅನ್ನೋದು ಅರ್ಥನೇ ಆಗ್ತಿಲ್ಲ. ಅವಳು ಹಾಗೇನೆ, ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಆತರ ಜಾಸ್ತಿ. ಏನಾದ್ರೂ ಮಾಡೋ ಮುಂಚೆ ಏನು ಯೋಚನೆ ಮಾಡೋದಿಲ್ಲ. ಏನ್ ಅನ್ಸತ್ತೋ ಅದನ್ನ ಮಾಡ್ಬಿಡ್ತಾಳೆ. ಹಿಂದೆ ಒಂದ್ಸಲ ಮೈನಿಯಲ್ಲಿ ಅವಳು ಮತ್ತೆ ಇಲಿಮರಿ ಆ ಪಾಂಡುನ ಹುಡುಗ ಇಬ್ರು ಸೇರಿ ಡಂಗುರ ಸಾರಿದ್ರು. ಡಂಗೂರನ? ಹೌದು, ಡಂಗುರ ಸಾರಿ ಪಂಚಾಯ್ತಿ ಸೇರ್ಸಿದ್ರು. ಊರ್ ಜನ ಎಲ್ಲ ಬಂದಿದ್ರು ಅಂತೀನಿ. ಸಹಜವಾಗಿ ಚಿಕ್ಕ ಚಿಕ್ಕ ಪಂಚಾಯ್ತಿಗೆ ಊರ್ನವ್ರನ್ನೆಲ್ಲಾರು ಕರೆಯೋದಿಲ್ಲ. ಆದ್ರೆ ಇವ್ರು ಮಾಡಿರೋ ಕೆಲ್ಸಕ್ಕೆ ಎಲ್ರು ಕೆಲ್ಸಗಳನ್ನ ಬಿಟ್ಟು ಬಂದಿದ್ರು. ಆಮೇಲೆ ಏನಿದೆ, ನಾನು ಶಾಸ್ತ್ರಿಗಳು ಊರ್ನವ್ರೆಲ್ಲರಿಗೂ ಕ್ಷಮೆ ಕೇಳಿ ಕಳಿಸಿದ್ದಾಯ್ತು. ನಿಜ ಹೇಳ್ತಿದ್ದೀನಿ, ಚಿಕ್ಕಮ್ಮವರು ಒಬ್ಬರಿಗೆ ಕಷ್ಟ ಕೊಡ್ಬೇಕು ಅಂತ ಯಾವತ್ತೂ ಅನ್ಕೊಳಲ್ಲ. ಅವ್ರಿಗೆ ಉದ್ದೇಶ ಇಲ್ಲ. ಆದ್ರೆ ಅವ್ರು ಮಾಡೋ ಕೆಲ್ಸಗಳಿಂದ ಪ್ರತಿಯೊಬ್ಬರಿಗೂ ಕಷ್ಟನೇ. ಅಯ್ಯೋ ದೇವ್ರೆ. ಎಲ್ ನೋಡಿ, ಎಷ್ಟೋ ಸಲ ಅವ್ರ ಅಜ್ಜಿ ಸಕ್ಕುನ ಅದೇ ಚಿಕ್ಕಮ್ಮವ್ರನ್ನ ಮರಕ್ಕೆ ಕಟ್ಟಾಕಿ ಹೊಡೆದಿದ್ದಾರೆ. ಆದ್ರೂ ಇವ್ರು ಬದಲಾಗಿಲ್ಲ. ನಾನು ಮದುವೆ ಆಗಿರೋದು ಇಂಥ ಹುಡುಗಿನ? ಜೀವನ ಪೂರ್ತಿ ನಾನು ನರ್ಕ ಅನುಭವಿಸ್ಲೇಬೇಕಾ?
ಏನೇ ಬಂದ್ಬಿಟ್ಟೆ? ಅಯ್ಯೋ ಅವನು ಹೊರಟು ಹೋದ ಅಮ್ಮ, ಹೊರಟು ಹೋದ. ಸಕ್ಕು ಆ ಮುದ್ಕಂಗೆ ಏನ್ ಹೇಳಿದ್ಲು? ಇನ್ನೇನ್ ಹೇಳ್ತಾಳೆ? ನೀನು ಹೆದರಿಸಿ ಕಳ್ಸಿದ್ಮೇಲೆ ಹೇಗ್ ಬಾಯ್ ಬಿಡ್ತಾಳ ಅವಳು? ಆ ವೈದ್ಯ ದೊಡ್ಡ ಮೇಧಾವಿ ಅಂತ ಕಾಣಿಸುತ್ತೆ. ಅವನು ವಿಷಯನ ಕಂಡು ಹಿಡಿದ್ಬಿಟ್ಟ ಅಮ್ಮ. ಸಕ್ಕು ನಾಟಕ ಆಡಿಲ್ಲ ಅಂತ ಅವನಿಗೆ ಗೊತ್ತಾಗ್ಬಿಡ್ತು. ಆಮೇಲೆ ಇವಳೇನು ಹೇಳಲಿಲ್ಲ. ಏನಿದೆ, ಅವ್ರಪ್ಪ ಅಮ್ಮನ್ಗೆ ಈ ವಿಷಯನ ಹೇಳ್ಬೇಡಿ ಅಂತ ಪ್ರಮಾಣ ಮಾಡಿಸ್ಕೊಂಡ್ಲು. ಇಲ್ಲಿ ನಡೆದಿದ್ದನ್ನೇನು ಮನೇಲಿ ಹೇಳ್ಬಾರ್ದು ಅಂತ ಅಂದ್ಲು. ನನ್ನ ಮಾತನ್ನ ವಿರೋಧಿಸೋ ಧೈರ್ಯ ಅವಳಿಗೆಲ್ಲಿದೆ? ಸರಿ ಹೋಗು. ಸಕ್ಕು, ನಿನ್ನನ್ ಬಿಡೋ ಮಾತೇ ಇಲ್ಲ. ವೈದ್ಯರಿಗೆ ನೀನ್ ಯಾರ ಕೈಯಲ್ಲಿ ಸುದ್ದಿ ಕಳಿಸ್ದೆ ಅಂತ ನನಗಿವತ್ತು ಗೊತ್ತಾಗ್ಲೇಬೇಕು. ವೈದ್ಯ ತಾತ, ಇವತ್ತು ನಿಮ್ಮನ್ನ ನೋಡಿದ್ಮೇಲೆ ನನಗೆ ನಮ್ಮಮ್ಮ, ಅಪ್ಪ, ಅಜ್ಜಿ, ಅಭಯ, ಜಿಬ್ರಿ, ಪಾಂಡು ಎಲ್ಲರನ್ನೂ ನೋಡಿದ ಹಾಗ ಅನ್ನಿಸ್ತು. ನನ್ನ ವಿಶ್ವರೂಪ ನಿನಗೆ ತೋರಿಸ್ಲೇಬೇಕು ಸಕ್ಕು. ನನ್ನ ಕೋಣೆಯಲ್ಲಿ ಬಿದಿರಿನ ಕೋಲಿದೆ, ಅದು ಮುರಿದು ಹೋದ್ರೂ ಪರವಾಗಿಲ್ಲ. ಆ ವೈದ್ಯರಿಗೆ ನೀನು ಯಾರ ಕೈಯಲ್ಲಿ ಸುದ್ದಿ ಕಳಿಸಿದೆ ಅಂತ ಈಗ ನೀನು ನಿನ್ನ ಬಾಯಿಂದ ಹೇಳಲೇಬೇಕು. ಇಷ್ಟು ದೊಡ್ಡ ಘನಕಾರ್ಯ ಮಾಡಿದ್ದಕ್ಕೆ ನಿನಗೆ ಬಹುಮಾನ ಕೊಡ್ಬೇಕು ಅಲ್ವಾ? ನಾನು ನಿನ್ಗೇನಾದ್ರೂ ಮಾಡಿದ್ನಾ? ಬೇಡ ಬೇಡ ಅಂತ ಕೈ ಆಡಿಸ್ತಿದ್ಯಲ್ಲ, ಏಕೆ? ವೈದ್ಯರಿಗೆ ಯಾರ ಕೈಯಲ್ಲಿ ಸುದ್ದಿ ಕಳಿಸ್ತೆ ಅಂತ ಇವತ್ತು ನನಗೆ ಗೊತ್ತಾಗ್ಲೇಬೇಕು. ನನಗೆ ಹೇಳದೆ ಇಷ್ಟು ದೊಡ್ಡ ಕುತಂತ್ರ ಮಾಡ್ತೀಯ ನೀನು? ನೀನೇನ್ ಬೇಕಾದ್ರೂ ಮಾಡ್ಬೋದು, ಏನ್ ಮಾಡಿದ್ರು ನಡೆಯುತ್ತೆ ಅಂತ ಕನಸು ಕಾಣ್ತಿದ್ಯಾ? ಇಲ್ಲ, ಇಲ್ಲಿ ಬೇಡ. ಮೊದ್ಲೇ ನೀನ್ ದಡ್ಡಿ ಅಲ್ವಾ? ನಿನಗೆ ಒಂದ್ ಏಟು ಸಾಕಾಗಲ್ಲ, ಬೇಕು ಅಂತಾನೆ ಕೂಗಾಡ್ತೀಯ. ದಿಗು ಈಗ ತಾನೇ ಗಲ್ಲಾಪೆಟ್ಟಿಗೆ ಹತ್ರ ಹೋದ, ಅವನಿಗೆ ಕೇಳ್ಸೋ ಹಾಗೆ ಕಿರ್ಚಿ ಗೋಳಾಡ್ತೀಯ. ಇಲ್ಲಿ ಬೇಡ, ನಡಿ, ನನ್ನ ಕೋಣೆಗ್ ನಡಿ. ಬಾ. ಅಯ್ಯೋ ಅತ್ತೆ, ಬಾರೆ. ದೊಡ್ಡಮ್ಮ, ಸುಳ್ಳು ಹೇಳ್ದೆ ನಿಜ ಹೇಳು. ಹೇಳು, ನೀನು ಆ ವೈದ್ಯರಿಗೆ ಯಾರ ಕೈಯಲ್ಲಿ ಸುದ್ದಿ ಕಳ್ಸಿದ್ಯಾ?